ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಕುಳಗಟ್ಟೆ ಗ್ರಾಮದಲ್ಲಿ ಪ್ರತಿ ವರ್ಷ ಚೈತ್ರ ಮಾಸದ ಶ್ರೀರಾಮನವಮಿಯ ಸಂದರ್ಭದಲ್ಲಿ 3 ದಿನಗಳ ಪರ್ಯಂತ ಗ್ರಾಮದ ಗುರು ಹಿರಿಯರು ಅಂದು ಸಂಸ್ಥಾಪನೆ ಮಾಡಿ ಮುನ್ನಡೆಸಿಕೊಂಡು ಬಂದಿರುವಂತಹ ಹಬ್ಬ ಹರಿದಿನಗಳ ಜಾತ್ರಾ ಮಹೋತ್ಸವದ ವಿಶೇಷದಂತೆ ಪ್ರಸಕ್ತ ವರ್ಷವೂ ಕೂಡ ಶ್ರೀರಾಮನವಮಿಯ ದಿನದಿಂದ ಏಕಾದಶಿ ದಿನದವರೆಗೆ ಅಂದರೆ 3 ದಿನಗಳ ಪರ್ಯಂತ ಗ್ರಾಮದ ಧಾರ್ಮಿಕ ಹಬ್ಬ ಹರಿದಿನಗಳ ಪದ್ಧತಿಗೆ ಅನುಗುಣವಾಗಿ ಪ್ರಸಕ್ತ ವರ್ಷವೂ ಕೂಡ ಯಶಸ್ವಿಯಾಗಿ ಚಾಚುತಪ್ಪದೆ ಶ್ರದ್ಧಾಭಕ್ತಿಯಿಂದ ಹಬ್ಬ ಹರಿದಿನ ಮಹೋತ್ಸವವನ್ನು ಆಚರಿಸಿದ್ದು ವಿಶೇಷವಾಗಿತ್ತು. ಶ್ರೀರಾಮನವಮಿಯ ದಿನದಂದು ಶ್ರೀ ಆಂಜನೇಯ ಸ್ವಾಮಿ, ಶ್ರೀ ಕಲ್ಯಾಣ ವೆಂಕಟೇಶ್ವರ ದೇವರ ಬ್ರಹ್ಮರಥೋತ್ಸವ, ಮರುದಿವಸ ಸಾಂಪ್ರದಾಯಿಕ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿ ಸಂಜೆ ಮುಳ್ಳುಗದ್ದಿಗೆ ಮಹೋತ್ಸವ, ಬಾಳೆಬಾನ ಸೇವೆ, ಗ್ರಾಮದ ಬಲಾಢ್ಯ ಮಕ್ಕಳಿಗೆ ದುಂಡಿಯನ್ನು ಎತ್ತುವಂತಹ ಸ್ಪರ್ಧೆಯನ್ನು ಆಯೋಜನೆ ಮಾಡುವಂಥದ್ದು ಮನೋರಂಜನಾತ್ಮಕ ಒಂದು ಪ್ರಸಂಗವಾಗಿದ್ದು, ಪ್ರಸಕ್ತ ವರ್ಷವೂ ಕೂಡ ಇಂತಹ ಸಂದರ್ಭದಲ್ಲಿ ಗ್ರಾಮದ ಬಲಿಷ್ಠ ಮಕ್ಕಳು ಪ್ರಸಕ್ತ ದಿನಗಳಲ್ಲೂ ಕೂಡ ದುಂಡಿಗಳನ್ನು ಎತ್ತಿ ಹಾಕುವ ಮೂಲಕ ತಮ್ಮ ಬಲವನ್ನು ಪ್ರದರ್ಶಿಸಿ ನೆರೆದಿದ್ದವರ ಪ್ರಶಂಸೆಗೆ ಪಾತ್ರರಾಗಿದ್ದು ವಿಶೇಷವಾಗಿತ್ತು. ಏಕಾದಶಿ ದಿನದ ರಾತ್ರಿಯ ಸಂದರ್ಭದಲ್ಲಿ ಗ್ರಾಮದ ರಥೋತ್ಸವದಲ್ಲಿ ಪಾಲ್ಗೊಂಡಂತಹ ಸಮಸ್ತ ದೇವತಾ ಉತ್ಸವ ಮೂರ್ತಿಗಳನ್ನು ಪಲ್ಲಕ್ಕಿ ಮತ್ತು ಮರಗುದೊರೆಯ ಮೇಲೆ ಹೊತ್ತುಕೊಂಡು ಗಂಗಾ ಸೇವೆಯನ್ನು ಸಮರ್ಪಿಸಿದ ನಂತರ ಶ್ರೀ ಸೋಮಲಿಂಗೇಶ್ವರ ದೇವಸ್ಥಾನದ ಆವರಣದಲ್ಲಿ ಸಾಂಪ್ರದಾಯಿಕ ಪೂಜಾ ಕೈಂಕರ್ಯವನ್ನು ನೆರವೇರಿಸಿ ಶ್ರೀ ಸೋಮಲಿಂಗೇಶ್ವರ ದೇವಸ್ಥಾನದ ಆವರಣದಿಂದ ಗ್ರಾಮದ ಶ್ರೀ ಆಂಜನೇಯ ಸ್ವಾಮಿ, ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಆವರಣಕ್ಕೆ ಬರುವಂತಹ ರಥಬೀದಿಯ ಮಾರ್ಗದ ನಿಗದಿತ ಸ್ಥಳಗಳಲ್ಲಿ ಭೂತ ದೈವದ ಆವಾಹನೆಯಾಗುವಂತಹ ದೈವಸ್ಥರಿಗೆ ಮಣೆವು ಸೇವೆಯನ್ನು ಸಮರ್ಪಣೆ ಮಾಡುವಂಥದ್ದು ಗ್ರಾಮದ ಒಂದು ಧಾರ್ಮಿಕ ಸಂಸ್ಕಾರದ ಆಚರಣೆಯಾಗಿದೆ. ಪ್ರಸಕ್ತ ವರ್ಷವೂ ಕೂಡ ರಥಬೀದಿಯ ನಿಗದಿತ ಸ್ಥಳಗಳಲ್ಲಿ ಬಿಳಿಯ ಬಟ್ಟೆಯನ್ನು ಉದ್ದವಾಗಿ ಹಾಸಿ ಬಿಳಿಯ ಬಟ್ಟೆಯ ಮೇಲೆ ಭಕ್ತರು ಸಮರ್ಪಣೆ ಮಾಡಿದಂತಹ ಬಾಳೆಹಣ್ಣನ್ನು ಇಡುವ ಮೂಲಕ ಭೂತದೈವತ್ವ ಆವಾಹನೆಯಾದಂತಹ ದೈವಸ್ಥ ಗಣಾಧೀಶರು ಮಂಡಿಯೂರಿ ಬಾಳೆಹಣ್ಣನ್ನು ನೇರವಾಗಿ ಸ್ವೀಕರಿಸುವ ಮೂಲಕ ಭೂತನ ಅರಿಗೆ ವಿಗ್ರಹವನ್ನು ಹೊತ್ತು ಕುಣಿಯುವಂಥದ್ದು ಹಾಗೂ ಖಡ್ಗಗಳನ್ನು ಹಿಡಿದು ವಿಶಿಷ್ಟ ಹಾಗೂ ವಿಸ್ಮಯಕಾರಿಯಾಗಿ ತಮ್ಮ ನೃತ್ಯ ಪ್ರದರ್ಶನ ಮಾಡುವ ಮೂಲಕ ನೆರೆದಂತಹ ಸಮಸ್ತ ಭಕ್ತ ಬಾಂಧವರಿಗೆ ವಿಸ್ಮಯವನ್ನುಂಟು ಮಾಡಿದ್ದು ಮಣೆವು ಸೇವೆಯ ಒಂದು ವೈಶಿಷ್ಟ್ಯವಾಗಿದೆ. ಏಕಾದಶಿ ದಿನದ ರಾತ್ರಿ ಪ್ರತಿ ವರ್ಷ ಈ ಸೇವೆ ಎಂದಿನಿಂದಲೂ ಮುಂದುವರೆದುಕೊಂಡು ಬಂದಿದ್ದು ಪ್ರಸಕ್ತ ವರ್ಷವೂ ಕೂಡ ಭಕ್ತ ಬಾಂಧವರ ಸಮಕ್ಷಮದಲ್ಲಿ ನೆರವೇರಿದ್ದು ವಿಶೇಷವಾಗಿತ್ತು. ಶ್ರೀ ಸೋಮಲಿಂಗೇಶ್ವರ ದೇವಸ್ಥಾನದಿಂದ ಶ್ರೀ ಕಲ್ಯಾಣ ವೆಂಕಟೇಶ್ವರ ದೇವಸ್ಥಾನದ ಆವರಣದವರೆಗೆ ಆಗಮಿಸಿದಂಥ ಈ ಸೇವೆ ಅತ್ಯಂತ ಯಶಸ್ವಿಯಾಗಿ ಸಂಭ್ರಮದಿಂದ ನೆರವೇರಿದ್ದು ವಿಶೇಷವಾಗಿರುವಂತಹ ಸಂಗತಿಯಾಗಿದೆ. ನಮ್ಮ ಜ್ಞಾನವಾಣಿ ಕುಳಗಟ್ಟೆ ಯೂಟ್ಯೂಬ್ ಚಾನಲ್ನ ಮೂಲಕ ನಮ್ಮ ಗ್ರಾಮದ ನಮ್ಮ ಹೆಮ್ಮೆಯ ಸಂಗತಿಯನ್ನು ಹಬ್ಬದ ಉಪಾಧಿಯಲ್ಲಿ ತಮ್ಮೊಂದಿಗೆ ಹಂಚಿಕೊಳ್ಳಲಾಗಿದ್ದು, ತಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗುವ ಮೂಲಕ ಲೈಕ್ ನೀಡಿ ಪ್ರೋತ್ಸಾಹಿಸಿ ತಮ್ಮವರಿಗೂ ಕೂಡ ನಮ್ಮ ಜ್ಞಾನವಾಣಿ ಕುಳಗಟ್ಟೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗುವಂತೆ ಮನವೊಲಿಸುವ ಮೂಲಕ ಪ್ರತಿಯೊಬ್ಬರೂ ಪ್ರೋತ್ಸಾಹಿಸಿ. ನಮಸ್ಕಾರಗಳು. ಸರ್ವರಿಗೂ ನಮ್ಮ ಕುಳಗಟ್ಟೆ ಗ್ರಾಮ ದೇವರ ಅನುಗ್ರಹ ಶುಭಾನುಗ್ರಹವಾಗಿ ದೊರೆಯಲಿ. ನಮಸ್ಕಾರಗಳು.